ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಮೋಸ್ಟ್ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡ್ತಿದ್ದೀವಿ. ಓಕೆ, ಡಿಫರೆನ್ಷಿಯಬಿಲಿಟಿ ಚಾಪ್ಟರ್ ಇಂದ. ಓಕೆ, ಅಂಡ್ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗಿ ಈ ಒಂದು ಸೊಲ್ಯೂಷನ್ಸ್ PDF ನ ನಾನು ಈ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೇನೆ. ಅಂಡ್ ಈ ಕ್ವಶನ್ ನೋಡಿ, if y is equal to cos inverse of x, find d square by dx square in terms of y alone ಅಂತ ಕೇಳ್ತಿದ್ದಾರೆ. ಓಕೆ, ಇದನ್ನ ಹೆಂಗ್ ಇದನ್ನ ಹೆಂಗ್ ಫೈಂಡ್ ಔಟ್ ಮಾಡೋದು? given y is equal to cos inverse of x ಕೊಟ್ಟಿದ್ದಾನೆ. ಓಕೆ, ಫಸ್ಟ್ ಡಿಫರೆನ್ಶಿಯೇಟ್ ಆನ್ ಬೋತ್ ಸೈಡ್ ಮಾಡಿ. ಡಿಫರೆನ್ಶಿಯೇಟ್ ಆನ್ ಬೋತ್ ಸೈಡ್ ವಿತ್ ರೆಸ್ಪೆಕ್ಟ್ ಟು x. ಡಿಫರೆನ್ಶಿಯೇಟ್ ಆನ್ ಬೋತ್ ಸೈಡ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ ನಮ್ಗೆ ಏನಾಗುತ್ತೆ? dy by dx that is equal to dy dx of cos inverse of x. Okay, ನಮಗೆ differentiation of cos inverse of x ಗೊತ್ತು, ಏನು? minus 1 by square root of 1 minus x square. Okay, ಸೈಡ್ ಅಲ್ಲಿ ಬೇಕಾದ್ರೆ ಬರ್ಕೊಳ್ಳಿ. dy dx of cos inverse of x is equal to minus 1 by square root of 1 minus x square ಅಂತ. ಓಕೆ, ಇಷ್ಟು ಗೊತ್ತಾಯ್ತಲ್ಲ. ಇವಾಗ ಅಗೇನ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿ. ಏನಾಗುತ್ತೆ ನಮಗೆ? dy by dx is equal to minus ಕಾನ್ಸ್ಟೆಂಟ್ dy by dx ಮಾಡಿ minus 1 by square root of 1 minus x square. ಓಕೆ, ಇವಾಗ d square y by dx square that is equal to minus ಕಾನ್ಸ್ಟೆಂಟ್ ಆಚೆ ಇಟ್ಕೊಳ್ಳಿ. ಓಕೆ, ಇದನ್ನ ನಾನು ಹೆಂಗ್ ಬರ್ಕೊಂತೀನಿ ಅಂದ್ರೆ, ಸ್ಕ್ವೇರ್ ರೂಟ್ ಆಫ್ 1 minus x square ನ ನಾನು ಹೆಂಗ್ ಬರ್ಕೋಬಹುದು? 1 minus x square whole power of minus 1 by 2 ಅಂತ ಬರ್ಕೊಬೋದಾ? ಓಕೆ, ಇವಾಗ ನಮಗೆ ಡಿಫರೆನ್ಶಿಯೇಷನ್ ಆಫ್ ಪವರ್ ರೂಲ್ ಗೊತ್ತಿದೆ. ಏನು ಪವರ್ ರೂಲ್? ನಮಗೆ ಪವರ್ ರೂಲ್ ಏನು? ಡಿಫರೆನ್ಶಿಯೇಷನ್ ಆಫ್ x power of n is equal to n ನಮಗೆ n into x power of n minus 1. ಅದೇ ಇನ್ ಜನರಲ್ ಅಲ್ಲಿ ಬರಿಬೇಕಂದ್ರೆ ಡಿಫರೆನ್ಶಿಯೇಷನ್ ಆಫ್ f of x whole power of n ಇದ್ರೆ n into f of x whole power of n minus 1 into f dash of x. ಇದು ನಮಗೆ ಫಾರ್ಮುಲಾ. ಓಕೆ, ಜನರಲ್ ಅಲ್ಲಿ ಹೇಳ್ಬೇಕಂದ್ರೆ ದಟ್ ಈಸ್ ಈಕ್ವಲ್ ಟು ಮೈನಸ್ ಡಿಫರೆನ್ಶಿಯೇಷನ್ ಆಫ್ ದಿಸ್. ನೋಡಿ, ಇದು ನಮಗೆ f of x ತರ ಇದೆಯಾ? ಓಕೆ, ಇವಾಗ ಇಲ್ಲ ಅಪ್ಲೈ ಮಾಡಿ. ಇದು n ವ್ಯಾಲ್ಯೂ minus 1 by 2 ಅನ್ನೋದೇನು n. ಇವಾಗ ನಮ್ಗೆ ಏನು ಬರುತ್ತೆ? minus 1 by 2 1 minus x square minus 1 by 2 minus 1 into again differentiation of 1 minus x square ಮಾಡಿ. ಓಕೆ, ಡಿಫರೆನ್ಶಿಯೇಷನ್ ಆಫ್ 1 minus x square ಚೈನ್ ರೂಲ್ ಅಪ್ಲೈ ಮಾಡುತ್ತಿದೆ. ಓಕೆ, d square y by dx square that is equal to minus minus plus 1 by 2 ನಮಗೆ ಇದೇನು ಬರುತ್ತೆ? 1 minus x square minus 3 by 2 ಡಿಫರೆನ್ಶಿಯೇಷನ್ ಆಫ್ ದಿಸ್ ಏನಾಗುತ್ತೆ? minus 2x. ಓಕೆ, ಇಷ್ಟು ಅರ್ಥ ಆಯ್ತಲ್ಲ. ಇವಾಗ ಮತ್ತೆ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. e2 get cancel. what we get? d square y by dx square is equal to minus x. ಈ ಟರ್ಮ್ ಎಂಟೈರ್ ಟರ್ಮ್ ಕೆಳಗಡೆ ಬಂದ್ರೆ ಏನಾಗುತ್ತೆ? minus x whole power of 3 by 2 ಬರುತ್ತೆ. ಓಕೆ, ಇಷ್ಟು ನಮಗೆ ರಿಕ್ವೈರ್ಡ್ ಆನ್ಸರ್. ಬಟ್ ಇನ್ ಕ್ವಶನ್ ಅಲ್ಲಿ ಏನ್ ಕೇಳಿದಾರೆ ನಮ್ಗೆ? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇನ್ ಟರ್ಮ್ಸ್ ಆಫ್ ವೈ ಅಂತ ಕೇಳ್ತಾ ಇದ್ದಾರೆ. ಓಕೆ, ವಿ ನೀಡ್ ಇನ್ ಟರ್ಮ್ಸ್ ಆಫ್ ವೈ. ಅದಕ್ಕೆ ನಾವೇನ್ ಮಾಡ್ಬೇಕು ಇಲ್ಲಿ? ಬಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ in terms of y. ಓಕೆ, ಈ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ನ ಇನ್ ಟರ್ಮ್ಸ್ ಆಫ್ ವೈ ಅಲ್ಲಿ ಇಟ್ಕೊಬೇಕು. ನಮ್ಗೆ ಆಲ್ರೆಡಿ y is equal to ಏನಿದೆ? cos inverse of x. ಓಕೆ, x ವ್ಯಾಲ್ಯೂ ಏನ್ ಬರುತ್ತೆ ನಮ್ಗೆ? cos y. ಓಕೆ, ಈ x ವ್ಯಾಲ್ಯೂನ ಇದರಲ್ಲಿ ಇಕ್ವೇಶನ್ ನಂಬರ್ 1 ಅಂತ ತಗೊಳ್ಳಿ. ಓಕೆ, ಪುಟ್ x in 1 ಮಾಡಿ. ಏನಾಗುತ್ತೆ ನಮ್ಗೆ? Okay, that implies d square y by dx square minus cos y by 1 minus
cos square y whole power of 3 by 2. Okay, that implies d square y by dx square, that is equal to minus cos y by 1 minus cos square y and then sin square y. Okay, by trigonometric identities. Sin square theta plus cos square theta is equal to 1. Okay, 1 minus cos square theta is equal to sin square theta. ಇದು ನಮಗೆ by using this formula. Okay, ಇಲ್ಲಿ e2 get cancelled. What we get, d square y by dx square, that is equal to minus cos y by sin cube y, that implies d square y by dx square, that is equal to minus cos y by sin y into 1 by sin square y. ಹಿಂಗ್ ಬರ್ಕೊಂಬೋದಾ sin cube y ನ? Okay, that implies d square y by dx square, that is equal to entire time ನ cot y ಅಂತ ಬರ್ಕೊಂಬೋದಾ, cos y by sin y. ಇದನ್ನ ನಾವು cosecant square y ಅಂತ ಬರ್ಕೊಂಬೋದು. This is our required solution. Cot theta is equal to cos theta by sin theta, and 1 by sin theta is equal to cosecant theta. ಇದು ಫಾರ್ಮುಲಾಸ್. ಓಕೆ, ಇದು ನಮಗೆ ರಿಕ್ವೈರ್ಡ್ ಆನ್ಸರ್. ಓಕೆ, ಇಷ್ಟು ಮಾಡಿದರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಓಕೆ, ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ತಾಯಿ ಭುವನೇಶ್ವರಿ, ಜೈ ಕನ್ನಡ ಅಂತೆ.